ಶೃಂಗೇರಿಯಲ್ಲಿ ಮರು ಮತ ಎಣಿಕೆಯಲ್ಲಿ ಮಹಾ ತಿರುವು ಸಿಗ್ತಾ ಇದೆ. ತಡರಾತ್ರಿವರೆಗೂ ಕೂಡ ಮಧ್ಯರಾತ್ರಿವರೆಗೂ ಕೂಡ ನಡೆದಿದೆ ಈ ಒಂದು ಮರು ಮತ ಎಣಿಕೆ ಕಾರ್ಯ. ಶೃಂಗೇರಿ ಮರು ಮತ ಎಣಿಕೆಯಲ್ಲಿ ನಾಟಕೀಯ ಬೆಳವಣಿಗೆ ಆಗ್ತಾ ಇದೆಯಂತೆ. ವಿಜೇತರಾಗಿ ಸಂಭ್ರಮಿಸಿದಂತಹ ಕೈ ಅಭ್ಯರ್ಥಿಗೆ ಕೊನೆಗೂ ಈಗ ಶಾಕ್ ಸಿಕ್ಕಿದೆ. ಕಾಂಗ್ರೆಸ್ ಅಭ್ಯರ್ಥಿ ಟಿಡಿ ರಾಜೇಗೌಡಗೆ ಬಿಗ್ ಶಾಕ್ ಇದು. ಕೈ ಅಭ್ಯರ್ಥಿ ಟಿಡಿ ರಾಜೇಗೌಡರ 255 ಮತಗಳೇ ಅಸಿಂಧು. ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ಗೆ ಬಹುಮತದ ವಿಶ್ವಾಸ ಸಿಗ್ತಾ ಇದೆ. 2023ರ ಚುನಾವಣಾ ಫಲಿತಾಂಶದ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗುವಂತ ಸಾಧ್ಯತೆಯಲ್ಲಿ ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಹೀಗೆ ಕಾಂಗ್ರೆಸ್ ಅಭ್ಯರ್ಥಿ 201 ಮತದಿಂದ ಗೆದ್ದು ಬೀಗಿದಂತ ಕಾಂಗ್ರೆಸ್ ಅಭ್ಯರ್ಥಿಗೆ ಈ ಒಂದು ಚಿತ್ರಣ ಅಥವಾ ಈ ಒಂದು ತಿರುವಿದೆಯಲ್ಲ, ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಶಾಕ್ ಅಂತಾನೆ ಹೇಳ್ಬೋದು. ಈಗಲೂ ಕೂಡ ಅಥವಾ ಈ ರೀತಿಯೂ ಕೂಡ ಆಗಬಹುದು ಅಂತ ಹೇಳಿ ಯಾರು ಅಂದುಕೊಂಡಿರಲಿಲ್ಲ. ಹಾಗಾಗಿ ಬಹಳಷ್ಟು ನಾಟಕೀಯ ಬೆಳವಣಿಗೆನ ಇದು ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಶೃಂಗೇರಿ ಮರು ಮತ ಎಣಿಕೆಯಲ್ಲಿ ನಿನ್ನೆ ತಡರಾತ್ರಿವರೆಗೂ ಮಧ್ಯರಾತ್ರಿವರೆಗೂ ಕೂಡ ನಡೆದಿದೆ ಈ ಒಂದು ಮರು ಮತ ಎಣಿಕೆ ಪ್ರಹಸನ. ಹಾಗಾಗಿ ಈ ಸಂದರ್ಭದಲ್ಲಿ ವಿಜೇತರಾಗಿ ಈ ಹಿಂದೆ ಏನ್ ಕಾಂಗ್ರೆಸ್ ಅಭ್ಯರ್ಥಿ ಸಂಭ್ರಮಿಸಿದ್ರು, ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಂತ ಟಿಡಿ ರಾಜೇಗೌಡ 201 ಮತಗಳಿಂದ ನಾನು ಗೆದ್ದಿದ್ದೀನಿ ಅಂತ ಹೇಳಿ ಸಂಭ್ರಮಿಸಿದ್ರು. ಅದಾದ ನಂತರ ಕೈ ಅಭ್ಯರ್ಥಿ ಟಿಡಿ ರಾಜೇಗೌಡಗೆ ಇದು ಬಿಗ್ ಶಾಕ್. 255 ಮತಗಳ ಸಿಂಧು ಅಂತ ಗೊತ್ತಾಗ್ತಾ ಇದೆ. ಉಚ್ಚ ನ್ಯಾಯಾಲಯ ಏನು ತಿರಸ್ಕೃತ ಮತದಾನ ರಿಜೆಕ್ಟೆಡ್ ಪೋಸ್ಟಲ್ ಬ್ಯಾಲೆಟ್ ಅನ್ನು ರೀವೆರಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ದು. ಅದರ ಮೇರೆಗೆ ರೀವೆರಿಫಿಕೇಶನ್ ಆಯಿತು. ಅಲ್ಲೊಂದು 6 ವ್ಯತ್ಯಾಸಗಳು ಬಂದು ನನಗೆ 2 ಹೆಚ್ಚು ಬಂದಿದೆ, ಇಲ್ಲಿಗೂ ಬಂದಿದೆ. ಆದಂತ ಉಳಿದಂಥ ಓಟನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಅಂತೇಳಿ ಹಿಂದೆ ಏನು ಬಂಡಲ್ ಮಾಡಿದ್ರು. ಇದು ಹೆಂಗೆ ಅಂತ ಹೇಳಿದ್ರೆ, ನೀವು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀರಿ, ಇದು ಯಾರ್ಯಾರಿಗೆ ಹೆಂಗ್ ಬೇಕೋ ಹಂಗಂಗೆ ಇಂಟರ್ಪ್ರಿಟೇಟ್ ಮಾಡ್ತಾ ಇದ್ದಾರೆ. ಈಗ ನಾವೇನೋ ಇಲ್ಲಿ ಬಂದು ಸರ್ಕಾರ ಇಟ್ಕೊಂಡು ನಾವೇನೋ ಸ್ಟ್ರಾಂಗ್ ರೂಮ್ ಮೇಂಟೈನ್ ಮಾಡಿದವ್ರು ನಾವು ಅನ್ನೋ ತರ ನಮಗೆ ಮಾತಾಡ್ತಾರ ಅವರು. ಆದ್ರೆ ಈ ರೀತಿಯ ಗೊಂದಲಗಳು ಸ್ವಾಭಾವಿಕವಾಗಿ ಇರುತ್ತೆ. ಗೆದ್ದವರಿಗೆ ಆರೋಪ ಮಾಡ್ತಾ ಇದ್ದಾರೆ ಸ್ವಾಭಾವಿಕವಾಗಿ. ನೋಡಿ, ಅವರು ಮೊನ್ನೆ ಹೇಳಿದ್ರು ನಿಮಗೆ, ನೋಡಿ ನಾನು ಹೇಳ್ತಾ ಇರೋದು, ಮೊನ್ನೆ ಅವ್ರು ಹೇಳಿದ್ರು, ನಾನು ಯಾವುದೋ ಇಂಟರ್ವ್ಯೂನಲ್ಲಿ ನೋಡಿದೆ, ತಪ್ಪೇನಾದರೂ ಆಗಿದ್ರೆ ಅಲ್ಲಿ ಅದಕ್ಕೆ ಅಧಿಕಾರಿಗಳು ಹೊಣೆ, ಏಜೆಂಟ್ರು ಇರ್ಲಿಲ್ವಾ ಅಂತ. ಅಂದ್ರೆ ಅಧಿಕಾರಿಗಳು ಹೊಣೆ ಅಂತ ಹೇಳ್ಬೇಕಾದ್ರೆ ನಿಮ್ಗೆ ಗೊತ್ತಿತ್ತು ಅಂತ ಆಯ್ತಲ್ಲ. ಅದು ನಿಮಗೆ ಏನೂ ಇಲ್ಲದೆ ಇದ್ರೆ ನೀವು 3 ವರ್ಷ ಯಾಕೆ ಅದಕ್ಕೆ ಇಷ್ಟು ಇದನ್ನು ಫಸ್ಟ್ ಡೇ ನಾನು 2023ರ ಮೇ 13ಕ್ಕೆ ನಾವು ಕೊಟ್ವಲ್ಲ ರೀಕೌಂಟಿಂಗ್ ಮಾಡಿ ಅಂತ, ಅವತ್ತು ಮಾಡೋಕ್ಕೇನು ಸಮಸ್ಯೆ ಆಗಿತ್ತು? ಅವತ್ತು ಮಾಡಬೇಕಾಗಿತ್ತಲ್ಲ. ಅವತ್ತು ಮಾಡ್ದೇನೆ ಈಗ ಈ ರೀತಿ ಹೇಳ್ತಾ ಇರುವಂತಹದ್ದು, ಈಗ ಸೋಲಾದ ಕೂಡಲೇ ಟ್ಯಾಂಪರಿಂಗ್ ಆಗಿದೆ ಅಂತ ಹೇಳೋದು, ಗೆಲುವಾದ ಕೂಡಲೇ ನಮಗೆ ಜನಾಭಿಪ್ರಾಯ ಬಂದಿದೆ ಅಂತ ಹೇಳೋದು, ಅದು ಸರ್ ಟ್ಯಾಂಪರಿಂಗ್ ಆಗಿದ್ರೆ ನೀವು ಇಷ್ಟು ಟೋಟಲ್ ಹೋಗಿ ಮಾಡ್ತಾ ಇದ್ರಿ. ನಾನು 2013ರ ಸ್ಟ್ರಾಂಗ್ ರೂಮ್ನಿಂದ ಓಪನ್ ಮಾಡಿ, ಸ್ಟ್ರಾಂಗ್ ರೂಮ್ನಿಂದ ಏನೇನು ನಮ್ಗೆ ಅವಶ್ಯಕ ವಸ್ತುಗಳಿದೆ ಅದನ್ನು ತಗೊಂಡು ಮರುಪರಿಶೀಲನೆ ಮತ್ತು ಮರು ಎಣಿಕೆ ಮಾಡುವಂಥದ್ದು ಮಾತ್ರ ನನ್ನ ವ್ಯಾಪ್ತಿ. ನೀವೇನು ಟ್ಯಾಂಪರಿಂಗ್ ಬಗ್ಗೆ ಹೇಳ್ತಾ ಇದ್ದೀರಿ, ಅದು ಕ್ರಿಮಿನಲ್ ಅಪರಾಧದ ಒಂದು ಅಲಿಗೇಷನ್ ಇದೆ. ಆ ವ್ಯಾಪ್ತಿ ನನಗೆ ರಿಟರ್ನಿಂಗ್ ಆಫೀಸರ್, ಆಸ್ ಎ ರಿಟರ್ನಿಂಗ್ ಆಫೀಸರ್ ನನಗೆ ಆ ವ್ಯಾಪ್ತಿ ಇಲ್ಲ. ಟ್ಯಾಂಪರಿಂಗ್ ಮರುಪರಿಶೀಲನೆ ಮಾಡಿದ್ದೀವಿ. ಮೊದಲನೇ ಹಂತದಲ್ಲಿ ಮರುಪರಿಶೀಲನೆ ಮಾಡಿದ್ವಿ, ಹೈಕೋರ್ಟ್ ಹೇಳಿರುತ್ತಾರೆ ಅದೇ ರೀತಿ ಇತ್ತು. 279 ಹೈಕೋರ್ಟ್ ಹೇಳಿರುವಂಥದ್ದು ಮಾತ್ರ ಹೇಳ್ತಾ ಇದ್ದೀನಿ ನಾನು. 279 ಮತಗಳನ್ನು ರೀವೆರಿಫಿಕೇಷನ್ ಮಾಡಿ ಅಂತ ಹೇಳಿದ್ದು. ಅದೇ ರೀತಿ ಬಾಕಿ 1543 ಹೈಕೋರ್ಟ್ ಪ್ರಕಾರ 1543 ಮತಗಳನ್ನು, ಹಾಗೂ ಈ ಮರುಪರಿಶೀಲನೆಯಲ್ಲಿ ಯಾವುದಾದ್ರೂ ಮಾನ್ಯ ಅಂತ ಏನಾದರೂ ಕಂಡು ಬಂದರೆ ಆ 1543 ಪ್ಲಸ್ ಈ ರಿಜೆಕ್ಟ್ ಆಗಿರುವಂಥದ್ರಲ್ಲಿ ಮಾನ್ಯ ಅಂತ ಏನು ಕಂಡು ಬರುತ್ತೆ ಅದನ್ನು ಸೇರಿಸ್ಬಿಟ್ಟು ಮರು ಎಣಿಕೆ ಮಾಡಿ ಅನ್ನುವಂಥದ್ದು ಹೈಕೋರ್ಟ್ ಹೇಳಿದ್ದು. ಸರ್, ಲಾಸ್ಟ್ ಸತಿ ಮಾನ್ಯ ಆಗಿದ್ದು ಈಗ ಅಮಾನ್ಯ ಆಗೋದಕ್ಕೆ ಕಾರಣ ಏನು ಸರ್? ಹೆಂಗೆ ಸರ್ ಅದು? ನಾವು ಚುನಾವಣಾ ಆಯೋಗದ ಹ್ಯಾಂಡ್ಬುಕ್ ಏನಿದೆ, ರೂಲ್ಸ್ ಏನಿದೆ, ಅದೇ ರೀತಿ 2-3 ಕಾಯ್ದೆಗಳಿದ್ದಾವೆ. ಆ ಕಾಯ್ದೆಗಳಲ್ಲಿ ನಮಗೆ ಯಾವ ರೀತಿ ಒಂದು ವೋಟನ್ನು
ಆಕ್ಸೆಪ್ಟ್ ಮಾಡಬೇಕು ಅಥವಾ ರಿಜೆಕ್ಟ್ ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟ ನಿರ್ದೇಶನ ಇರುತ್ತೆ. ಸೊ ನಾವು ಅದರಂತೆ ಸ್ಟ್ರಾಂಗ್ ರೂಮ್ನಿಂದ ಓಪನ್. ಶೃಂಗೇರಿಯಲ್ಲಿ ಮರು ಮತ ಎಣಿಕೆಯಲ್ಲಿ ಮಹಾ ತಿರುವು ಈಗ ಸಿಗ್ತಾ ಇದೆ. ಮರು ಮತ ಎಣಿಕೆ ವೇಳೆ ವೋಟ್ ಟ್ಯಾಪರಿಂಗ್ ಆಗಿದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಸೇರಿ ಮೂವರ ವಿರುದ್ಧ ಟ್ಯಾಪರಿಂಗ್ ಆರೋಪ ಕೇಳಿ ಬರ್ತಾ ಇದೆ. ಸ್ಟ್ರಾಂಗ್ ರೂಮ್ ಓಪನ್ ಆದಾಗ ಟ್ರಂಕ್ಗೆ ಸೀಲ್ ಇರಲಿಲ್ಲ, ಟ್ರಂಕ್ ಲಾಕ್ ಕೂಡ ಕಟ್ ಆಗಿತ್ತು, ಹಾಗೆ ಹಾಕಿ ಮೀಟಿದಂತೆ ಇತ್ತು ಅಂತ ಹೇಳಿ ಈಗ ಗೊತ್ತಾಗ್ತಾ ಇದೆ. ಸದ್ಯ ವೋಟ್ ಟ್ಯಾಂಪರಿಂಗ್ ದೂರು ಕೊಟ್ಟಿರುವಂತಹ ಕಾಂಗ್ರೆಸ್ ಅಭ್ಯರ್ಥಿ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ದಂತ ಕಾಂಗ್ರೆಸ್ ಅಭ್ಯರ್ಥಿ ಅಂಚೆ ಮತ ಎಣಿಕೆ ಟೇಬಲ್ನ ಏಜೆಂಟ್ನಿಂದಲೇ ಈಗ ದೂರನ್ನ ಕೊಡಲಾಗಿದೆ. ಸುಧೀರ್ ಕುಮಾರ್ ಮುರೋಳ್ಳಿಯಿಂದ ನಗರ ಠಾಣೆಗೆ ದೂರನ್ನ ಕೊಡಲಾಗಿದೆ. ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಆರೋಪ ಇದು. ಆದರೆ ಇಲ್ಲಿ ಈಗ ಚುನಾವಣಾಧಿಕಾರಿ ಕೂಡ ಇದನ್ನೇ ಮಾಹಿತಿಯನ್ನ ಕೊಡ್ತಾ ಇದ್ರು. ನೋಡಿ, ನಾನು ಹೇಳ್ತಾ ಇರೋದು ಇದು ಹೆಂಗೆ ಅಂತ ಹೇಳಿದ್ರೆ, ನೀವು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀರಿ, ಇದು ಯಾರ್ಯಾರಿಗೆ ಹೆಂಗ್ ಬೇಕೋ ಹಂಗಂಗೆ ಇಂಟರ್ಪ್ರಿಟೇಟ್ ಮಾಡ್ತಾರೆ. ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯ ಏನು ತಿರಸ್ಕೃತ ಮತದಾನ ರಿಜೆಕ್ಟೆಡ್ ಪೋಸ್ಟಲ್ ಬ್ಯಾಲೆಟ್ ಅನ್ನು ರಿವೆರಿಫಿಕೇಶನ್ ಮಾಡಬೇಕು ಅಂತೇಳಿ ಹೇಳಿದ್ದು. ಅದರ ಮೇರೆಗೆ ರಿವೆರಿಫಿಕೇಶನ್ ಆಯಿತು. ಅಲ್ಲಿ ಒಂದು 6-7 ವ್ಯತ್ಯಾಸಗಳು ಬಂದು ಅದಕ್ಕೆ ನನಗೂ 2 ಓಟ್ ಹೆಚ್ಚಿಗೆ ಬಂದಿದೆ, ಹುಡುಗರಿಗೂ ಬಂದಿದೆ. ಆದಂಥ ಉಳಿದಂಥ ಓಟನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಅಂತೇಳಿ ಹಿಂದೆ ಏನು ಬಂಡಲ್ ಮಾಡಿದ್ರು, ರಾಜೇಗೌಡ ಇಷ್ಟು, ಜೀವರಾಜ್ ಇಷ್ಟು, ಇನ್ನೊಂದಿಷ್ಟು ಅಂತ ಪ್ರತಿಯೊಂದು ರೌಂಡ್ ವೈಸ್ ಎಣಿಕೆ ಮಾಡಿ ಬಂಡ್ಲು ಮಾಡಿರ್ತೀವಿ. ಆ ಬಂಡ್ಲುಗಳನ್ನೇ ಏನು ಅವರೆಲ್ಲರೂ ಎಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು, ಏಜೆಂಟ್ಗಳು, ಕ್ಯಾಂಡಿಡೇಟ್ಗಳು, BJP ಮತ್ತು ದಳದ ಕ್ಯಾಂಡಿಡೇಟ್ಗಳು, ಕಾಂಗ್ರೆಸ್ಸಿನ ನಮ್ಮ ಏಜೆಂಟು ಸಂಪೂರ್ಣ ಪರಿಶೀಲನೆ ಮಾಡಿ ಬಂಡ್ಲು ಮಾಡ್ತಾರೆ. ಆ ಬಂಡ್ಲುಗಳನ್ನ ತೆಗೆದ್ಬಿಟ್ಟು ಬಂಡ್ಲನ್ನು ಟ್ಯಾಂಪರಿಂಗ್ ಮಾಡಿದ್ದಾರೆ. ಅಂದರೆ ಅದ್ರ ಮೇಲೆ ಈಗ ನನಗೆ TD ರಾಜೇಗೌಡ ಅಂತ ಓಟ್ ಹಾಕ್ತಾರೆ, ಸಿಂಗಲ್ ಓಟ್. ಅದಕ್ಕೆ ಇನ್ನೊಂದು ಟಿಕ್ ಮಾಡಿದ್ದಾರೆ. ಅದು ಒಂದೇ ಪೆನ್ನಲ್ಲಿ ಬೇರೆ ಥರ ಮಾಡಿದ್ದಾರೆ. ಮಾರ್ಕ್ ಮಾಡಿದ್ದನ್ನು ಟ್ಯಾಲಿ ಆಗ್ತಾಯಿಲ್ಲ. ಬೇರೆ ಇಂಕನ್ನು ಬೇರೆ ಇಂಕನ್ನು ಬಳಸಿದ್ದಾರೆ. ಏನೋ ಕಾಣ್ತಾ ಹೋಗ್ತದೆ. ಹಾಂ, ಇನ್ವ್ಯಾಲಿಡ್ ಮಾಡಿ ನನ್ನ 158 ಓಟು ಏನು ವ್ಯಾಲಿಡ್ ಇನ್ವ್ಯಾಲಿಡ್ ಮಾಡಿದ್ದಾರೆ. ಸರ್, ಅನುಮಾನ ಏನು ಸರ್ ನಿಮ್ದೀಗ? ಅನುಮಾನ ಅವ್ರು ಟ್ಯಾಂಪರ್ ಮಾಡಿದ್ದಾರೆ. ಯಾರು ಅವರು ಜೀವರಾಜು ಮತ್ತು ಅವ್ರ ಜೊತೆ ಯಾರು ಸೇರ್ಕೊಂಡಿದ್ದಾರೆ ಅದು ತನಿಖೆಯಲ್ಲಿ ಗೊತ್ತಾಗಲ್ಲ. ಅಲ್ಲ ಸರ್, ಹಿಂದೆ ಅವರು ಕ್ರಮಗಳ ತನಿಖೆ ಆಗಲಿ. ಹೌದು, ಟ್ಯಾಂಪರಿಂಗ್ ಯಾರು? ಇಲ್ಲ, ಟ್ಯಾಂಪರಿಂಗ್ ಅವಾಗಲೇ ಮಾಡಿರೋದು. 3 ವರ್ಷ ಆಯ್ತು. ನಾವು ಪೊಲೀಸ್ ಸ್ಟೇಷನ್ಗೆ ದೂರು ದಾಖಲಿ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಚುನಾವಣಾ ಅಧಿಕಾರಿಗಳಿಗೆ ಬೆಳಗ್ಗೆಯಿಂದ ಏನೇನು ಘಟನೆಗಳು ನಡೆದಿದ್ದಾವೆ, ಬಾಕ್ಸ್ ಏನು ಆ ಟ್ರಂಕ್ಗಳನ್ನು ಹೊಡೆದಿರೋದು, ಸೀಲ್ ಕಿತ್ತಾಕಿರೋದು, ಅಲ್ಲೇ ಸೀಲ್ ಕಿತ್ತು ಬಿದ್ದಿರೋ ಅಂಥದ್ದು, ಮತ್ತು ಕೆಲವು ಬೇರೆ ಸುಮ್ಮನೆ ಬಟ್ಟೆ ಕಟ್ಟಿಟ್ಟಿರೋದು, ಇದನ್ನೆಲ್ಲ ಪ್ರತಿಯೊಂದು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಅವರ ಗಮನಕ್ಕೆ ಬಂದಿದೆ. ಅವರ ವರದಿನಲ್ಲೂ ಕೂಡ, ಅವ್ರ ರಿಪೋರ್ಟಲ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಮಾಡಿದ್ದಾರೆ. ಅಲ್ಲ, ನಾವು ಜೀವರಾಜ್ ಮತ್ತು ಅವ್ರ ಜೊತೆ ಯಾರು ಸೇರ್ಕೊಂಡಿದ್ದಾರೆ ಅದು ತನಿಖೆ ಆಗ್ತದೆ. 2023ರಲ್ಲಿ ವ್ಯಾಲಿಡ್ ಆದಂಥ ಮತಗಳು ಇವತ್ತು ಅವು ವ್ಯಾಲಿಡ್ ಅಥವಾ ಇನ್ವ್ಯಾಲಿಡ್ ಆಗುತ್ತೆ? ಅವು ಇನ್ವ್ಯಾಲಿಡ್ ಮಾಡಿದ್ದಾರೆ. ಎಷ್ಟು ಸರ್? ಅದು 258 ಓಟ್ಗಳು ವ್ಯಾಲಿಡ್ ಆದವು. ನನ್ನವು TD ರಾಜೇಗೌಡರಿಗೆ ಓಟ್ ಹಾಕಿರೋಣ. ಅವತ್ತು ರಾಜೇಗೌಡ ಅಂತ ಬಂಡ್ಲು ಮಾಡಿ ಏನು ಟ್ರಂಕಲ್ಲಿ ಇಟ್ಟಿದ್ರು, ಅಲ್ಲಿ ಅದನ್ನು ತೆಗೆದ್ಬಿಟ್ಟು ಇವತ್ತಿನ ಮರು ಎಣಿಕೆಯಲ್ಲಿ ನಿಮಗೆ ಹಿನ್ನಡೆ ಆಗಿದೆಯಾ? ಟ್ಯಾಂಪರಿಂಗ್ ಆಗಿದೆ ಅಂತ ನೀವು ಆರೋಪ ಅವತ್ತು ರಿಸಲ್ಟ್ ಏನು ಘೋಷಣೆ ಮಾಡಿಲ್ಲ. ರಿಸಲ್ಟ್ ಘೋಷಣೆ ಮಾಡಿಲ್ಲ.